ಈ ಮಾಟ ಮಂತ್ರದ ಪ್ರಯೋಗ ಆಗಿದ್ದಾಗ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂತಾರೆ. ಇವಾಗ ಒಂದು ಚಿಕ್ಕದು ಕುಡಿಕೆಯನ್ನು ತಗೋಬೇಕು ಮಣ್ಣಿಂದು. ಅದರಲ್ಲಿ ನಾವೇನು ಮಾಡಬೇಕು, 1 ಸ್ಪೂನು ಕರಿ ಎಳ್ಳು ಕ್ಲೀನ್ ಮಾಡಿರೋದನ್ನ ಹಾಕಬೇಕು, ಮತ್ತು 1 ಸ್ಪೂನು ಬಿಳಿ ಸಾಸಿವೆ ಹಾಕಬೇಕು, ಮತ್ತು 1 ಸ್ಪೂನು ಕಾಲಾ ಜೀರಾ ಅಂತ ಬರುತ್ತೆ, ಪಂಸಾರಿ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ಹಾಕಬೇಕು. ಮತ್ತು ಉಂಡೆ ಕರ್ಪೂರ ಒಂದು ನಿಂಬೆಹಣ್ಣು ಗಾತ್ರ ಇರೋದು ಹಾಕಬೇಕು. ಹಾಕ್ಬಿಟ್ಟು ನಾವು 3 ಸಲ ದೃಷ್ಟಿ ತಗೋಬೇಕು, ಇಳಿ ತೆಗಿಬೇಕು. ತಲೆ ಸುತ್ತು 3 ಸಲ, ಮತ್ತು ತಲೆಯಿಂದ ಪಾದದ ತನಕ 3 ಸಲ ಇಳಿ ತೆಗೆದು ಮನೆಯಿಂದ ಆಚೆ ಬಂದು ಆ ಬಲಗಡೆ ಏನು ಮಾಡಬೇಕು, ಅದನ್ನು ಇಟ್ಟು ಹತ್ತಿಸ್ಬೇಕು. ಅದು ಉರಿಯೋ ತನಕ ಅಲ್ಲೇ ಇರಬೇಕು. ಉರಿದೆಲ್ಲ ಆದಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ತೊಳೆದು ಆ ನಂತರ ನೀವು ಮನೆ ಒಳಗೆ ಹೋಗ್ಬೋದು. ಈ ರೀತಿ ಮಾಡೋದ್ರಿಂದ ಮಾಟ ಮಂತ್ರದ ಪ್ರಯೋಗ ಆಗಿದೆ. ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದ್ದಾಗ, ನಮಗೆ ತಡೆಯೋಕ್ಕೆ ಆಗಲ್ಲ ಅನ್ನೋವಂಥ ಲೆವೆಲ್ ಇದ್ದಾಗ ನಾವೇನು ಮಾಡಬೇಕು, ಹರಿಯೋ ನದಿ ಹತ್ರ ಹೋಗಿ ಒಂದು ಅರ್ಧ ಮೂಟೆ ಇಜ್ಜಲು ತೊಗೋಬೇಕು. ಅದನ್ನು 3 ಸಲ ನಮ್ಮ ತಲೆ ಸುತ್ತಿ ಒಂದೊಂದು ಇಡಿ ತೊಗೊಂಡು ತಲೆ ಸುತ್ತಿ ನೀರಿಗೆ ಬಿಡಬೇಕು. ಆ ನಂತರ ಅರ್ಧ ಮೂಟೆ ಇಜ್ಜಲನ್ನು ಫುಲ್ಲು ನೀರಿನಲ್ಲಿ ಬಿಡಬೇಕು. ಅದನ್ನು ಇಟ್ಕೊಂಡು ನಾವು ತಲೆಯಲ್ಲಿ ಸುತ್ತಿಸ್ತಾ ಇರುವಾಗ, ಇವಾಗ ದೃಷ್ಟಿ ತೆಗಿಯೋಕ್ಕೆ ಹಿಂಗೆ ತೆಗಿತೀವಲ್ಲ ಹಾಗೆ ಸುತ್ತಾ ಇರುವಾಗ ನಮ್ಮ ಕಷ್ಟ ಏನಿದೆ ಅದನ್ನು ಹೇಳಿಕೊಂಡು ಅದನ್ನು ನೀರಿಗೆ ಬಿಡೋದ್ರಿಂದ ಆ ಕಷ್ಟ ಆದಷ್ಟು ಬೇಗ ಪರಿಹಾರ ಆಗುತ್ತೆ.